ಬಗ್ಗೆ ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ತಿಳ್ಕೊಬೇಕಾಗ್ಯದ. ತಾಯಿ ಹೇಳಿದಂತ ಬುದ್ಧಿ ಮಾತನ್ನ ಮಕ್ಕಳು ತಿಳ್ಕೊಬೇಕಾಗ್ಯದ. ನಾವೇ ಸ್ವತಃ ಮದುವೆ ಆಗಿ ಸೊಸೆಯನ್ನಂತ ಪಟ್ಟವನ್ನು ಕಟ್ಟಿಕೊಂಡು ಹೌದು ಅತ್ತಿ ಸೇವೆ ಮಾಡಿ ಅತ್ತಿ ಮನೆಯಲ್ಲಿ ಹೆಂಗ ನಡೆದಿರುವಂತದ್ದು ಅನುಭವಿಸಬೇಕಾಗಿಲ್ಲ. ಹೌದು ಹೌದು ನೆರಮನೆ ಅಕ್ಕದೇ ನೋಡಿ ಅದು ಕಲ್ಕೋಬೇಕಾಗ್ಯದ. ನಿಮಗೊಂದು ಕೇಳಾರು ನಮಗೊಂದು ಕೇಳ್ಯಾರ. ನಮ್ಮ ತಂಗಿಯವರು ನಮ್ಮ ಮತ್ತೆ ನಮ್ಮ ಹುಸಿನ ಮಾಲುವ ಇನ್ನೊಂದು ಕೇಳ್ಯಾರಿಲ್ಲ. ಕೇಳಾರ. ನಾವೇನ್ ಹೇಳಿದ್ದೆ ಕೂತ ತೆಗೆದಾರ ಗಂಡ ಮಕ್ಳು ಅಂದ್ರ ದಾರು ಕುಡಿಯೋರು ಶ್ರೇಷ್ಠ ಅಂತ ಹೇಳಿದೆ ಅವ್ರಿಗೆ. ಹೌದು ಅವ್ರು ಹೇಳ್ತಾರ ದಾರು ಎಲ್ಲಾರು ದಾರು ಕುಡ್ತಾರ ಹಾಲು ಕುಡಿಯಲ್ಲ ಅಂತ ಕೇಳ್ತಾರ ಅವರು. ಎಲ್ಲರೂ ದಾರು ಕುಡ್ದಂಗೆ ಕಾಣಿಸ್ತಾರೆ ನಿಮ್ ಕಣ್ಣಿಗೆ ಅವರು. ನಾನು ಮಾತು ಕೇಳ್ತೀನಿ, ದಾರು ಕುಡಿಯೋರು ಏನು ಕಮ್ಮಿ ತಿಳಕ್ ಹೋಗ್ಬಾರ್ದು. ಯಾವ ಬಿದ್ರಿ ಬಾಂಗ್ಲಾದೇಶ ಸದಾಶಿವ ಹೊಲಿಯನ ದಾರು ಮಾಡಿ ಹರಿಸೇನವ. ಹೌದು ಇನ್ನೊಂದು ಹೋಗಿ ನೋಡಿದ್ರೆ ಬಬಲಾದಿ ಒಳಗೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರು ಹನ್ನಿ ಕುಡಿಯೋರು ಹೊರಗೆ ಬರಂಗಿಲ್ಲ. ಆದ್ರ ಇದು ಯಾಕೆ ವಿಷಯ ಇವತ್ತಿನ ದಿವಸ ದಾರದ ವಿಷಯ ಯಾಕೆ ಪ್ರಸ್ತಾಪ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಕುಡೀರಿ, ಲಿಮಿಟ್ ಮ್ಯಾಗ ಕುಡೀರಿ. ಹೌದು ಎಲ್ಲರ ಕುಡಿದು ಎಲ್ಲರ ಗಟ್ಟರ ದಂಡಿಗೆ ಬಿದ್ರ ನಾಯಿಕ್ಕಿಂತ ಕಿಮ್ಮತ್ತು ಕಡಿಮೆ ಆಗ್ತದ ಅಂತ ಹೇಳಿ. ಯಾಕೆ ಮಾತು ಹೇಳಿದ್ರ ನಮ್ಮ ಮಾತಿನ ಮರಮ ನೀವು ಕೂತದಾಗ ತಿಳ್ಕೊತ್ ಹೇಳಿದ್ದೆ. ನಾವು ನೀವು ಊಟ ತಿಳ್ಕೊತೀರಿ. ಅವ್ರವ್ರ ಮಾತು ಹೇಳಿದ್ರೆ ಅವ್ರ ಪ್ರಶ್ನೆ ಸಂಧಿಗೆ ಹೇಳ್ಯಾರ. ನಮ್ಮ ತಂಗಿ ಎತ್ತಿನ ತಾಯಿ ಹಚ್ಚನಕ್ಕೆ ಹೇಳ್ತವ್ರ ತಳ ಕೂತ ಹುಸಿನ ಮಾಲೆ ಏನಂತಿದ ಮಾಡುವ ನಾವು ರೆಸ್ಪೆಕ್ಟ್ ಕೊಡೋ ಜನ. ನನ್ನ ಮಗ ಮಾಲೆ ಅವ ಹಿಂಗತ್ತಿ ನಿನಗೆ ಬಿಟ್ಟಿದ್ದಪ್ಪ ನನಗೆ ನಮಗ ಮಾಡ್ಕೊಂಡು ಹೇಳ್ತೀನಿ ಹಚ್ಚನಕ್ಕೆ ಹೇಳ್ತಾರ ಅವ್ರು. ಮಾಡ್ಕೊಂಡು ಹೆಂಡತಿ ಹೆಚ್ಚುತ್ತ ಮತ್ತ ತಗೊಂಡು ಹೋಗಲಿಲ್ಲ ಅಂದ್ರೆ ಬೆಲ್ಲೂರಿಗೆ ಬರ್ತಾವಂತಾರ ಅವ್ರು. ಬೆಲ್ಲಿನ ತಗೊಂಡು ಬರ್ತಾವಂತ ಮನೆಗೆ ಹೋಗೋಣ ಹಂಗಿ ಹೋಗ್ಬೇಕಾರೆ ಹೇಳ್ರತ್ತ ಜಳಕ ಮಾಡ್ಸೋರು ಹೇಳ್ರತ್ತ. ಇವಾಗ ಲಗ್ನ ಆಗಿಲ್ಲ ಹೆಂಗ್ ಎಲ್ಲಿಂದ ಬರ್ತಾರಪ್ಪ ಹಿಂಗ. ಯಾಕೋ ತಮ್ಮ ಏನೋ ಆಗ್ಯಾದ ನಿನಗ. ಆಡುವ ಆಟ ಬಿಟ್ಟು ಅರ್ಧಕ್ಕೆ ಬಂದು ತಮ್ಮ ಚಿಂತೆ ಆಗ್ಯಾದು ನನಗ. ಆಡುವ ಆಟ ಬಿಟ್ಟು ಅರ್ಧಕ್ಕೆ ಬಂದು ತಮ್ಮ ಚಿಂತೆ ಆಗ್ಯಾದು ನನಗ.
ಯಾಕ ಮರ್ಯಾದೆ ಕಳೆದಾರೋ ಹೆಂಗ ಹಿಂದ ಆದ ಕತೆ ಎಂದೇ ಹೇಳುವ ಎಂದು ಎಡದನ ಅಕ್ಕನ ಶರಗ ಹಿಂದ ಆದ ಕತೆ ಎಂದೇ ಹೇಳುವ ಎಂದು ಎಡದನ ಅಕ್ಕನ ಶರಗ ಯಾಕ ಮರ್ಯಾದೆ ಕಳೆದಾರೋ ಹೆಂಗ ಹಿಂದ ಆದ ಕತೆ ಎಂದೇ ಹೇಳುವ ಎಂದು ಎಡದನ ಅಕ್ಕನ ಶರಗ ಹಿಂದ ಆದ ಕತೆ ಎಂದೇ ಹೇಳುವ ಎಂದು ಎಡದನ ಅಕ್ಕನ ಶರಗ ಎತ್ತಿ ಅಡಸಿನೋ ತಮ್ಮ ಎತ್ತ ತಾಯಿಯಂಗ ಎದಿಯ ಹಾಲ ಕುಡಿಸಿ ಎತ್ತಿ ಅಡಸಿನೋ ತಮ್ಮ ಎತ್ತ ತಾಯಿಯಂಗ ಹೊಡೆದು ಕುಂತಾನ ಕೇಳಿ ಮಾವಿಕ ಹತ್ತಿ ಮ್ಯಾಗ ಹೊಂದಿದ್ದೀಯ ಕನ್ನಡ ಹೋಗಲ ಆದ ಬಳ
ನೋಡಿ ಖುಷಿಯಾಗಿ ಅಂತಾನು ಹುಡಿ ಬಂತಂದು ಈಗ ಗೋಮಾಲಿ ಮನೆ ನೋಡಿ ಖುಷಿಯಾಗಿ ಅಂತಾನು ಹುಡಿ ಬಂತಂದು ಯೋಗ ಗೋಮಾಲಿ ಅತ್ತೆ ತಗೊಂಡು ಕೈಯನ್ನ ದಸೆಗಳು ಕರ್ಕೊಂಡು ಹೋಗ್ಯಾರು ಬೇಗ ಏರಿ ಮೇಲ ಮಾಡಲಾಗ ಗೋಮಾಲಿ ಮರಿ ನೋಡಿ ಖುಷಿಯಾಗಿ ಅಂತಾನು ಹುಡಿ ಬಂದದ್ದು ಯೋಗ ಗೋಮಾಲಿ ಮರಿ ನೋಡಿ ಖುಷಿಯಾಗಿ ಅಂತಾನು ಹುಡಿ ಬಂದದ್ದು ಯೋಗ ಪದಗಾಲ ಬರದಾನು ಲಕ್ಷ್ಮಿ ಹಾಡಲು ಹಿಂಗ ಗೊತ್ತಾಲೆ ಮಾಸ್ತಾರ ಪದಗಾಲ ಬರದಾನು ಲಕ್ಷ್ಮಿ ಹಾಡಲು ಹಿಂಗ ಪಂಜರ ತರಬೇಕಾಗತ್ತವ ಹೌದಾ ಯಾಕೆ ತರಬೇಕಾಗಿದ್ರಿವಾ ಎತ್ತುಗಳಿಗೆ ದಮ್ ಬರ್ತಂದ್ರ ಮತ್ತೆ ಜರ ತರಬೇಕಿಲ್ಲ ತರಬೇಕಲ್ಲ ಮತ್ತ ಹೌದಾ ಮತ್ತೆ ಏಕಟ ಮ್ಯಾಗ ನಿಂತು ಹೊಡ್ಯಾಕತ್ತದ್ರ ಹೆಂಗ್ ದಂಡಿಗೆ ಹೋಗ್ತಾವಂತ ನನಗೆ ಹೋಗಕ್ ಸಾಧ್ಯ ಇಲ್ವ ಸ್ವಲ್ಪ ತಮ್ಮ ಮಾಡಿ ಹೋಗ್ಬೇಕಾಗ್ತದ ಅಲ್ಲ 2 ದಿನ ಆಯ್ತು ಹಗಲು ರಾತ್ರಿ ಕೋಡ್ ಗಳೆ ಹೊಡೆದ್ರೆ ಮ್ಯಾಗ ನಿಂತು ಹೆಂಗ್ ತಾಳ್ತಾವ ಹೇಳು ತಾಳಕ್ ಸಾಧ್ಯ ಇಲ್ರಿ ಅವು ಮತ್ತು ಬಿಸ್ಲಾಗ ನೀರು ಕೂಡ ಸತ್ತು ಹೊಂಟಾವ ಹೌದು ಹೌದು ಅದಕ್ಕೆ ಇಲ್ಲಿ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ನನ್ನ ಮಾತ ಬಹಳ ಚಂದ ಹೇಳ್ಯಾರ ಏನ್ ಹೇಳ್ತಾರಿ ಮಾತು ಕಲಿಯಬೇಕ ತಂಗಿ ಮಾತಿನ ನೀತಿ ಕಲಿಬೇಕ ಹೌದಾ ಮೊದಲ ತಂಗಿಗೆ ಹೇಳ್ರಿ ಬುದ್ಧಿ ಮಾತಾ ತಂಗಿಗೆ ಹೇಳಬೇಕಾಗ್ಯದಿಲ್ಲ ಮಾತು ಕಲಿಯಬೇಕ ತಂಗಿ ಮಾತಿನ ನೀತಿ ಕಲಿಬೇಕು ಹೌದು ಹೌದು ಮಾತು ಬಲ್ಲ ಮಹಾಜ್ಞಾನಿಯ ಗುಣ ಹೌದು ಏನಾದಂಗ್ರಿವಾ ಕೋತಿ ಹಂಗ ಬೆಂದ್ ಹತ್ತಬೇಕಂತ ಹೇಳ್ಯಾರ ಮಹಾತ್ಮರು ಹೌದು ಹೌದು ಕೋತಿ ಹಂಗ ಯಾಕೆ ಬೆನ್ ಹತ್ಬೇಕ್ರಿವಾ ತಂಗಿ ಬೆನ್ನ ಯಾಕೆ ಬೆಂದ್ ಹತ್ತಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕ್ರಿವಾ ನನ್ನ ಗುರುವಿನ ಕಡೆ ವಿಷಯ ನಾನು ಕಲಿಬೇಕಾಗಿದೆ ಇವತ್ತಿನ ದಿವಸ ಏನೋ ನಿಮ್ಮ ಗುರುವಿನ ಕಡೆ ವಿಷಯ ತಿಳ್ಕೊಬೇಕಾಗ್ಯದ ಕಲಿಬೇಕಾಗ್ಯದ ಕಲಿಬೇಕಾಗಿದ್ರೆ ಸುಮ್ಮನೆ ಕೆಲಸ ತಿಳ್ಕೊಂಡೆ ನೀ ಕೆಲಸಕ್ಕೆ ಸಾಧ್ಯನೇ ಇಲ್ರಿ ಅದೇ ಹೆಂಗಪ್ಪ ಅಂತ ಕೇಳಿದ್ರ ಯಾಕ್ರಿವಾ ಅದು ಗುರುಗಳು ಹೇಳಿದ ಕೆಲಸ ಮಾಡ್ಬೇಕಾಗ್ಯದಲ್ಲಿ ಗುರುಗಳು ಹೇಳಿದ ಕೆಲಸ ಮಾಡ್ಬೇಕಾಗ್ತದ ಅಂದ್ರೆ ಕೇಳ್ತಂಗ ಆಗ್ತದೇನ್ರಿವಾ ತಿಕ್ಕಂದ್ರೆ ತಿಕ್ಕಬೇಕು ತೊಳಿ ಅಂದ್ರೆ ತೊಳಿಬೇಕಾಗ್ಯದ ಹೌದು ಹೌದಾ ಹೌದಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರ ಜ್ಞಾನ ನಂತರ ಸುಮ್ಮನೆ ಬರಂಗಿಲ್ಲ ಕಲ್ಲೋಣ ಮತ್ತೆ ಹಂಗ ಬರ್ತದ್ರ ಜ್ಞಾನ ನಿನಗೊಬ್ಬ ಗುರು ಅದಾನಿಲ್ಲ ನಮಗೊಬ್ಬ ಗುರು ಅದಾನ ಗುರು ಇದ್ದಲ್ಲ ಮುಂದೆ ಗುರಿ ಮುಟ್ಟಕ್ ಸಾಧ್ಯ ಆಗ್ತದ್ರೇವ ಅವನಿಗೆ ಗುರುವಿಲ್ಲ ಕುಂಡಿ ಮ್ಯಾಗ ಒಂದು ಗುರು ನೋಡಿ ಅದಕ್ಕೆ ಇರ್ಲಿ ಮುಂದೆ ಗುರಿ ಇರಬೇಕಂತ ಹಿಂದೆ ಗುರು ಇರಬೇಕಂತ ಹೌದು ಹೌದು ಅಂದಕ್ಕಾಗಿ ನಾವು ಮುಂದಿನ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಹೌದಿಲ್ಲ ಹೌದು ಅದಕ್ಕೆ ಯಾಕೆ ಮಾತು ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕಾಗ್ಯದ ನಮ್ಮ ತಂಗಿ ನಸೀನ ಬಾಯಿ ಕೇಳಿದ್ರು ನಿಮ್ಮ ತಂಗಿ ಕುರುಗೋಟ ನಸೀನ ತಂಗಿ ಏನ್ ಹೇಳಿಲ್ರಿವಾ ಅಕ್ಕಿ ಏನ್ ಕೇಳಪ್ಪ ಅಂತ ಕೇಳಿದ್ರ ಏನಿವ ಅವ್ರ ಕೇಳಕ್ಕಿಂತ ಮುಂಚಿತವಾಗಿ ನೀ ಏನ್ ಮಾತಾಡಿದ್ರಿ ಅವ್ರಿಗೇನ್ ಅದಕ್ಕೇನ್ ಹೇಳಿದ್ರು ಅವರು ನಾವು 2ನೇ ಸಂದಿನದೊಳಗ ಏನ್ ಮಾತಾಡಿದ್ರಿವ ತಾಯಿ ತಂದಿಗೆ 2 ಪ್ರಶ್ನೆಗಳನ್ನ ಕೇಳಿದ್ದೆ ಕಲ್ಲೋಣ ಹೌದು ಏನು ಕೇಳಿದ್ರಿ ತಾಯಿಯ
ಅಂತ ಹೇಳಿ ಕೇಳಿದ್ದೆವು. ಅದಕ್ಕೇನ್ ಹೇಳ್ತಾರೋ ನಿಮ್ಮ ತಂಗಿ ಯಾರು? ನಮ್ಮ ತಂಗಿಗೆ ಸಂಶಯ ಬಂದದ, ಅವ್ರದ್ದು ಖರೆ ಅರ್ಥವ. ಹೌದು, ಅವ್ರದ್ದು ಹಂಗ ಕರೆ ಸಮಸ್ಯೆ ಬರಬಾರ್ದು, ಸಾವು ಬರ್ಬೇಕಾರ ಸಮಸ್ಯೆ ಬರಬಾರ್ದು ಅವ್ರಿಗೆ. ಹೌದಿಲ್ಲ, ಅದಕ್ಕೆ ಈ ಸಂಶಯವನ್ನು ಇವತ್ತು ಬಿಡಿಸಿಡೋಣಂತ. ಬಿಡಿಸ್ಬೇಕಾಗಿದ್ರಿವಾ. ಹೆಂಗಪ್ಪ ಅಂತ ಕೇಳಿದ್ರೆ ಏನ್ ಕೇಳಿದ್ರ ನಮ್ಮ ತಂಗಿ? ಏನ್ ಕೇಳ್ಯಾರು? ನಮ್ಮ ಲಕ್ಷ್ಮಿ ಅಕ್ಕಂದ ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ ಖರೆ ಅದ. ಹೌದು. ಮತ್ತ ಅತ್ತೆದ ಅನುಭವ ಈಕಿ ಹೆಂಗ ಆತು ಅಂತ ಕೇಳಾಕತ್ತಾಳ ನಮ್ಮ ತಂಗಿ. ಹೌದು, ಬರೋಬರಿ ಕೇಳ ತಂಗಿ, ನಂದೇನ್ ತಪ್ಪಲ್ಲ, ಕೇಳಿದ ಬರೋಬರಿ ಆಗ್ತಿದ್ವು. ಬರೋಬರಿನೇ ಅದ. ಕಲ್ಯಾಣ ನಮ್ಮ ಹಿರಿಯರ ಅವ್ವಗಳು ಒಂದು ಮಾತು ಹೇಳ್ಯಾರ, ಗೊತ್ತದಿಲ್ಲ? ಏನ್ ಹೇಳ್ಯಾರಿವಾ? ಹಿರಿಯಕ್ಕನ ಚಾಲಿ ಮನೆ ಮಂದಿಗೆಲ್ಲ ಅಪ್ಪ, ಮನಿ ಮಂದಿಗೆಲ್ಲ ಆಗ್ಯದಿಲ್ಲ. ಹೌದು. ಮತ್ತಿನ್ನು ನಮ್ಮ ಅವುಗಳ ಚಾಳಿ ಮಕ್ಕಳು ಕಲಿಬೇಕಾಗದ, ಅಪ್ಪಗಳ ಚಾಳಿ ಗಂಡು ಮಕ್ಕಳು ಕಲಿಬೇಕಾಗ್ಯದ. ಯಾಕೆ ಹಿಂಗ ಹೇಳ್ಯಾರ ಗೊತ್ತದಿಲ್ಲ? ಯಾರು ಹೇಳ್ಯಾರ ಅವರು? ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ತಿಳ್ಕೊಬೇಕಾಗ್ಯದ. ತಾಯಿ ಹೇಳಿದಂತ ಬುದ್ಧಿ ಮಾತನ್ನ ಮಕ್ಕಳು ತಿಳ್ಕೊಬೇಕಾಗ್ಯದ. ನಾವೇ ಸ್ವತಃ ಮದುವೆ ಆಗಿ ಸೊಸೆಯನ್ನಂತ ಪಟ್ಟವನ್ನು ಕಟ್ಟಿಕೊಂಡು ಹೌದು ಅತ್ತಿ ಸೇವೆ ಮಾಡಿ ಅತ್ತಿ ಮನೆಯಲ್ಲಿ ಹೆಂಗ ನಡೆದಿರುವಂತದ್ದು ಅನುಭವಿಸಬೇಕಾಗಿಲ್ಲ. ಹೌದು ಹೌದು. ನೆರಮನೆ ಅಕ್ಕದಾರ್ದು ನೋಡಿ ಅದು ಕಲ್ಕೋಬೇಕಾಗ್ಯದ. ಕಲ್ಲೋಣ ಕಲ್ಕೋಬೇಕಾಗ್ಯದ, ನಮ್ಮ ಮನಸ್ಸನ್ನ ತಿಳ್ಕೊಬೇಕಾಗ್ಯದ. ಹೆಂಗಪ್ಪ ಅಂತ ಕೇಳಿದ್ರ ಏಕಲವ್ಯನ ಗುರುಗಳು ಯಾರಾಗಿದ್ರು? ಯಾರಾಗಿದ್ರಿವಾ? ದ್ರೋಣಾಚಾರ್ಯ ಆಗಿದ್ರಿ. ಇಲ್ಲ? ಹೌದು ಹೌದು. ಹೌದಿಲ್ಲ? ಹೌದು. ದ್ರೋಣಾಚಾರ್ಯ ಏನು ಮಾಡಿದ್ರು? ವಿದ್ಯೆ ಕಲಸಂಗಿಲ್ಲ ಅಂತ ಹೇಳಿದ್ರು. ಯಾರಿಗೆ? ಏಕಲವ್ಯಗೆ ಹೇಳಿದ್ರು. ಏಕಲವ್ಯಗ ಕಲಸಂಗಿಲ್ಲ ಅಂತ ಹೇಳಿದ್ರು. ಹೌದು. ಅಟ್ಟಕ್ಕೆ ಶಿಟ್ಟು ಮಾಡ್ಕೊಂಡು ಬಿಡ್ಲಿಲ್ಲ. ಬಿಡ್ಲಿಲ್ಲ. ಆ ದ್ರೋಣಾಚಾರ್ಯ ಮಣ್ಣಿನ ಮೂರ್ತಿಯನ್ನು ಇಟ್ಟುಕೊಂಡು ಅವನೇ ನನ್ನ ಸ್ವತಃ ಗುರು ಅಂತ ಹೇಳಿ ತಿಳ್ಕೊಂಡು ಹೌದು ಹೌದು ತನ್ನ ಅಸ್ತ್ರ ವಿದ್ಯೆಗಳನ್ನ ಎಲ್ಲಾ ಕಲಿತು ಬಿಟ್ಟಿದ್ದ. ಹೌದು. ಅವ್ರಿಗೆ ಬಂದೇನು ಕಳಿಸ್ಯಾರೇನ ಅವ್ರಿಗೆ? ಅವ ಎಲ್ಲಿ ಹಿಂಗ ಮಾಡು ಹಿಂಗ ಬಟ್ಟಿಡಿ ಹಿಂಗ ಬೆಲ್ಲ ಬಿಡು ಬಾಣಿಡಿ ಹಿಂಗ್ ಕಲಿಸ್ಯಾರ ಗುರುಗಳು ಬಂದಲ್ಲಿ. ಏನು ಕಲಿಸಿಲ್ರವ, ಏನು ನೋಡಿ ತಿಳ್ಕೊಬೇಕಾಗ್ತದ. ಕೆಲವೊಂದು ವಿಷಯಗಳು ನೋಡಿ ಎಷ್ಟೊಂದು ತಿಳ್ಕೊಂಡಿವಿ. ಹೌದು. ಈಗ ನಾನೇ ಒಂದು ವಿಷಯ ಕಲ್ಲೋಣ. ಏನ್ರಿವಾ? ನಮ್ಮ ಕಾಲೇಜ್ನಾಗ ಕೆಲವೊಬ್ರು ನಮ್ಗಿಂತ ಹುಡುಗರು ಟೀಚರ್ಸ್ ಇರ್ತಾರಿಲ್ಲ? ಇರ್ತಾರಿವಾ. ಅನುಭವ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಬಹಳ ಇರ್ತದ ಅವರಿಗೆ. ಇರ್ತಾರಿವಾ. ಎಲ್ಲದೂ ಕೂಡ ನಾವು ಅವ್ರಿಗೆ ಹೇಳಕಂತ ಬಳಕಿಂದ ಕಲ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹೌದು ಹೌದು. ಅವ್ರು ಯಾವ ರೀತಿ ಕ್ಲಾಸ್ ಹೇಳ್ತಾರ, ನಮ್ಮಲ್ಲಿ ಏನು ದೋಷ ಅನ್ನೋಂಥದ್ದು ಹೌದಾ ಅವ್ರದ್ದು ನೋಡಿ ನಾವು ಹಿಂಗ್ ಹೇಳ್ಬೇಕಲ್ಲ ಅಂತ ಹೇಳಿ ನಾವ ತಿಳ್ಕೊತೀವಿ. ಹೌದು ಹೌದ್ರಿವಾ. ಮತ್ತ ಅಲ್ಲೇನು ನಾನಾ ಸ್ವತಃ ಹೋಗಿ ಅವ್ರು ಬಟ್ಟಿಟ್ಟು ಹಿಂಗ ಹೇಳಿ ಅಂತ ಹೇಳಕ್ ಆಗ್ತದೇನು? ಹೌದು ಹೌದು. ಇದೇ ಮತ್ತೆ ಬರಬರಿವ ಮಾತುಗಳು. ಹೌದಿಲ್ಲ? ಹೌದು. ನಮ್ಮ ತಂಗಿಗೆ ಸಂಶಯ ಬಂದಾಗ ಕೇಳ್ಯಾರ, ಅದೇನು ಬಹಳ ಅಭ್ಯಂತರ ಇಲ್ಲ. ನಿಮಗೊಂದು ಕೇಳಾರು, ನಮಗೊಂದು ಕೇಳಾರ. ನಮ್ಮ ತಂಗಿಯವರು ನಮ್ಮ ಮತ್ತೆ ನಮ್ಮ ಹುಸಿನ ಮಾಲುವ ನಿನಗೊಂದು ಕೇಳ್ಯಾರಿಲ್ಲ? ಕೇಳಾರ. ನಾ ಏನ್ ಹೇಳಿದ್ದೆ? ಕೂತ ತೆಗೆದಾರ ಗಂಡ ಮಕ್ಳು ಅಂದ್ರ ದಾರು ಕುಡಿಯೋರು ಶ್ರೇಷ್ಠ ಅಂತ ಹೇಳಿದೆ ಅವ್ರಿಗೆ. ಹೌದು. ಅವ್ರು ಹೇಳ್ತಾರ ದಾರು ಎಲ್ಲಾರು ದಾರು ಕುಡ್ತಾರ, ಹಾಲು ಕುಡಿಯಲ್ಲ ಅಂತ ಕೇಳ್ತಾರ ಅವರು. ಎಲ್ಲರೂ ದಾರು ಕುಡ್ದಂಗೆ ಕಾಣಿಸ್ತಾರೆ ನಿಮ್ ಕಣ್ಣಿಗೆ ಎಂದಾರ ಅವರು. ನಾನು ಮಾತು ಕೇಳ್ತೀನಿ, ದಾರು ಕುಡಿಯೋರು ಏನು ಕಮ್ಮಿ ತಿಳಕ್ ಹೋಗ್ಬಾರ್ದು. ಯಾವ ಬಿದ್ರಿ ಬಂಗ್ಲಾದೇಶ ಸದಾಶಿವ ಹೊಲಿಯನ ದಾರು ಮಾಡಿ ಹರಿಸ್ಯಾನವ. ಹೌದು. ಇನ್ನೊಂದು ಹೋಗಿ ನೋಡಿದ್ರೆ ಬಬಲಾದಿ ಒಳಗೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರು ಹಣ್ಣಿ ಕುಡಿಯೋರು ಹೊರಗೆ ಬರಂಗಿಲ್ಲ. ಆದ್ರ ಇದು ಯಾಕೆ ವಿಷಯ ಇವತ್ತು ದಿವಸ ದಾರದ ವಿಷಯ ಯಾಕೆ ಪ್ರಸ್ತಾಪ ಮಾಡಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಕುಡೀರಿ, ಲಿಮಿಟ್ ಮ್ಯಾಗ ಕುಡೀರಿ. ಹೌದು. ಎಲ್ಲರ ಕುಡಿದು ಎಲ್ಲರ ಗಟ್ರ ದಂಡಿಗೆ ಬಿದ್ರ ನಾಯಿಕ್ಕಿಂತ ಕಿಮ್ಮತ್ತು ಕಡಿಮೆ ಆಗ್ತದ ಅಂತ ಹೇಳಿ. ನಾವ್ ಯಾಕೆ ಮಾತು ಹೇಳಿದ್ರ ನಮ್ಮ ಮಾತಿನ ಮರಮ ನೀವು ಕೂತದಾಗ ತಿಳ್ಕೊತ್ ಹೇಳಿರ್ತೇನೆ, ನಾವು ನೀವು ಊಟ ತಿಳ್ಕೊತೀರಿ. ಹಿಂಗಾಗ್ತದ ಕಲ್ಲೋಣ. ಹೌದು ಹೌದು. ಅದಕ್ಕೆ ಇದೊಂದು ಮಾತಿನ ತಾತ್ಪರ್ಯದಷ್ಟೇ ಒಳರ್ಥ ಇಟ್ಟುಕೊಂಡು ನಾವು ಹೇಳಿರ್ತೀವಿ. ಅವ್ರವ್ರ ಮಾತು ಹೇಳಿದ್ರೆ ಅವ್ರ ಪ್ರಶ್ನೆ ಸಂಧಿಗೆ ಹೇಳ್ಯಾರ. ನಮ್ಮ ತಂಗಿ ತಾಯಿ ಹಚ್ಚನಕ್ಕೆ ತಳಕುತ್ತ ಹುಸಿನ ಮಾಲೆ ಏನಂತಿದ ಮಾಡುವ ನಾವು ರೆಸ್ಪೆಕ್ಟ್ ಕೊಡೋಜರ. ನನ್ನ ಮಗ ಮಾಲೆ ಅವ ಹಿಂಗಂತಿ ನಿನಗೆ ಬಿಟ್ಟಿದ್ದಪ್ಪ, ನನಗೆ ನಮಗ ಮಾಡ್ಕೊಂಡು ಹೇಳ್ತೀನಿ ಹಚ್ಚನಕ್ಕೆ ಹೇಳ್ತಾರ ಅವ್ರು. ಮಾಡ್ಕೊಂಡು ಹೆಂಡತಿ ಹೆಚ್ಚುತ್ತ ಮತ್ತ ತಗೊಂಡು ಹೋಗಲಿಲ್ಲ ಅಂದ್ರೆ ಬೆಲ್ಲೂರಿಗೆ ಬರ್ತಾವ ಅಂದಾರ ಅವ್ರು. ಬೆಲ್ಲಿನ ತಗೊಂಡ್ ಬರ್ತಾವಂತ ಮನೆಗೆ ಹೋಗೋಣ, ಹಂಗಿ ಹೋಗ್ಬೇಕಾರ ಹೇಳ್ರತ್ತ, ಜಳಕ ಮಾಡ್ಸೋರ್ ಹೇಳ್ರತ್ತ. ಇವಾಗ ಲಗ್ನ ಆಗಿಲ್ಲ ಹೆಂಗ ಎಲ್ಲಿಂದ ಬರ್ತಾರಪ್ಪ ಹಿಂಗ? ನೀ ಹೆಂಗ ಅನುಭವಿಸಿದ ಅಂತಿದು ನಿನಗೆ ಅಲ್ಲಿ ಅನುಭವ ಬಂತು? ಅನ್ನೇ ಮುಂದಿನ ಸಂಧಿ ಹೇಳ್ತಾನಂತ ಬಾಳ ಶಾಣೆ ಅದ. ಹೇಳಲ್ಲ, ಲಗ್ನ ಆಗಿರ್ಬೇಕು, ನಿಂತ ಮೈ ತೊಳೆದಿರ್ಬೇಕು, ಹಂಗಿ ಹೋಗಿ ಹಾಕಿರ್ಬೇಕು ಅಂದ್ರೆ ಹೇಳಿದ್ರ ಮಾತ. ಅದಕ್ಕೆ ಇಲ್ಲಿ ನಿಮ್ಮ ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ. ಮತ್ತೆ ನಮ್ ತಂಗಿ ಏನಾರ ಸಂಶಯ ಬಂದರೆ ಕೇಳಿ ತಿಳಿದಷ್ಟ ಹೇಳೋನು. ಮತ್ ಇನ್ನೊಂದ್ ಹೇಳಿದ್ರ ನಾನು ನಮ್ಮ ಅವ್ವ ಬಳಗಾರ ಶಾಸ್ತ್ರ ದತ್ತರಿಗೆ ಭಾಗವ ಶಾಸ್ತ್ರ ಮಾಡ್ಕೊಂಡು ಕುಂದಿರ್ತಾರ ಅಂದಾಗ. ಹೌದು. ನಮ್ಮ ತಮ್ಮ ಹೇಳ್ತಾನ ಮಾವ ಏನ್ ಹೇಳ್ಯಾರ? ದತ್ತರಿಗೆ ಭಾಗವ ಶಾಸ್ತ್ರ
ಆಟ ಆಡ್ತಾಳತ್ತ. ಅವ ಎಲ್ಲಿ ನೋಡೋದು ಕನಸ್ನಾಗಿಂದ ನೋಡೋಣ ಯಾರಿಗೆ ಗೊತ್ತು ಮಾರಾಯಣ. ಅಲ್ರಿ ದತ್ತರಿಗೆ ಭಾಗ ಗಾಡಿ ಮೇಲೆ ಆಟಾಡ್ತಾರ್ರಿ. ಅವ ನೋಡಿ ಯಾರು ನಾನೇ ನೋಡಿಲ್ಲ ಮಾರಾಯಣ. ಇವ್ರು ಏನು ಮಾತಾಡ್ತಾರ, ಇವ್ರು ಮಾತಾಡ್ದು ಅಂದ್ರೆ ನಗಿ ಹಾಕತ್ ಕಲ್ಲಣ್ಣ ನನಗೂ ಒಂಜರ ನಿನಗೂ ಒಂಜರ ಗೊತ್ತಿರ ಅಲ್ಲಿ ಒಂಜರ ಯಾವಾಗ ನೋಡ್ದಂದ್ರೆ ನಮ್ಮ ಅಣ್ಣ ಫೋಟೋ ಹೊಡ್ಕೊಂಬಾಕ ಬಿಜಾಪುರ ಬಸ್ ಸ್ಟಾಂಡ್ ಹಾಕ್ತೀವ ಅಲ್ಲಿ ಕಿಸ ಕಲರಿನ ಎಚ್ಚರಿಕೆ ಅಂತ ಹೇಳಿ. ಹಂಗೇನಿಲ್ಲ ಅದಕ್ಕಿರ್ಲಿ ಬಹಳ ಮಾತಾಡೋ ಶ್ರೀಮಂತ ಖ್ಯಾಲಿ ಒಳಗೆ ಮಾತಾಡೋದು ಬರ್ಲಿ ಬೇಕಾದ ಮಾತಾಡ್ಲಿ, ಅವರು ಮಾತಾಡ್ಲಿ. ಬಲ್ಲಕ್ಕಿ ಮಕ್ಕ ಈಗ ಹಿಡಿದು ಬಂದ